ಹಾಯ್, ಯಾರ್ಯಾರಿಗೆ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡೋದಕ್ಕೆ ಹೋದಾಗ ಅಲ್ಲಿ ಲಿಂಕ್ ಈಸ್ ಕ್ಲೋಸ್ಡ್ ಅಂತ ಬರ್ತಾ ಇದೆ, ಅವರು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆ ಲಿಂಕ್ ಇದುವರೆಗೆ ಕರೆಕ್ಟ್ ಆಗಿ ಆಕ್ಟಿವೇಟ್ ಆಗದೆ ಇರೋ ಕಾರಣಕ್ಕೆ ಆ ರೀತಿ ಬರ್ತಾ ಇದೆ. ಸರಿನಾ? ಅದನ್ನ ಸರಿ ಮಾಡ್ತಾರೆ. ಅದಂದ್ರೆ ನಿಮಗೆ ರೋಲ್ ನಂಬರ್ ನ ಎಂಟ್ರಿ ಮಾಡೋದಕ್ಕೂ ಕೂಡ ಆಗುತ್ತೆ. ಇದುವರೆಗೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ, ಅಂದ್ರೆ ಸ್ಟಾರ್ಟಿಂಗ್ ಡೇಟ್ ಇಂಥದ್ದು, ಲಾಸ್ಟ್ ಡೇಟ್ ಇಂಥದ್ದು ಅಂತ ಮಿನಿಮಮ್ 2 to 3 days ಟೈಮ್ ಅಂತೂ ಕೊಡ್ತಾರೆ. ಸೊ ಟ್ರೈ ಮಾಡ್ತಾರೆ. ಯಾವಾಗ ನೀಟ್ ರೋಲ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಆಗುತ್ತೆ ಅವಾಗ ನೀಟ್ ರೋಲ್ ನಂಬರ್ ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಅದ್ರ ನಂತರ ರೋಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣನೇ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಪ್ಷನ್ ಕಾಣುತ್ತೆ. ಸೊ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಅನ್ನ ತಪ್ಪದೆ ಡೌನ್ಲೋಡ್ ಮಾಡ್ಕೊಂಡು ಅದರ ಪ್ರಿಂಟ್ ಔಟ್ ಅನ್ನ ತೆಗೆದು ಇಟ್ಕೊಂಡಿರಿ. ಯಾಕಂದ್ರೆ ಮುಂದೆ ಅಡ್ಮಿಷನ್ ಟೈಮ್ ಅಲ್ಲಿ ಈಗ ಡೌನ್ಲೋಡ್ ಮಾಡ್ಕೊಳ್ತಿರಲ್ವಾ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ನಂತರ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಿದ ನಂತರ ಆ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದ್ರ ಮೇಲೆ ನೀಟ್ ರೋಲ್ ನಂಬರ್ ಮೆನ್ಷನ್ ಆಗಿರುತ್ತೆ, ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಕೂಡ ಮೆನ್ಷನ್ ಆಗಿರುತ್ತೆ, ಹಾಗೆ ನೀಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅದು ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ಅದರ ಪ್ರಿಂಟ್ ಔಟ್ ಅನ್ನು ತೆಗೆದು ಇಟ್ಕೊಂಡಿರಿ. ಸೊ ಸದ್ಯದ ಮಟ್ಟಿಗೆ ಅದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಬಂದ ನಂತರ ಕೂಡ ಹೇಳಿರ್ತೀನಿ, ರಿಲ್ಯಾಕ್ಸ್. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.